ನೇರವಾಗಿ ಕೂತ್ಕೊಳ್ಳೋಣ. ಬೆನ್ನು ಕತ್ತು ನೇರವಾಗಿರಲಿ. ಎರಡು ಕಣ್ಣುಗಳನ್ನು ದಯವಿಟ್ಟು ಮುಚ್ಕೊಳ್ಳಿ. 5 ಬಾರಿ ಓಂಕಾರವನ್ನ ಮತ್ತು ದಿವ್ಯತ್ರಯರ ಪ್ರಣಾಮ ಮಂತ್ರವನ್ನ ನಾನು ಹೇಳ್ಕೊಡ್ತೇನೆ. ದಯವಿಟ್ಟು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ದಯವಿಟ್ಟು ರಿಪೀಟ್ ಮಾಡಬೇಕಾಗಿ ವಿನಂತಿ. 5 ಬಾರಿ ಓಂಕಾರ. ಮೊದಲಿಗೆ ನಾನು ಒಂದ್ಸತಿ ಹೇಳ್ತೇನೆ, ಮಿಕ್ಕು 4 ಸತಿ ನಾನು ಮತ್ತು ನೀವೆಲ್ಲರೂ ಸೇರಿ ಒಟ್ಟಾಗಿ ಓಂಕಾರವನ್ನ ಹೇಳೋಣ. ಹೇಳಿ ಒಟ್ಟಿಗೆ. ಸ್ವಲ್ಪ ಗಟ್ಟಿಯಾಗಿ ಹೇಳಿ. ದಿವ್ಯತ್ರಯರ ಪ್ರಣಾಮ ಮಂತ್ರ. ನಾನು ಇನ್ನೇ ಹೇಳಿದ ಹಾಗೆ ದಿವ್ಯತ್ರಯರು ಅಂತಂದರೆ ಶ್ರೀರಾಮಕೃಷ್ಣ ಪರಮಹಂಸರು, ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ಮತ್ತು ಶ್ರೀಮತ್ ಸ್ವಾಮಿ ವಿವೇಕಾನಂದರನ್ನ ನಾವು ಒಟ್ಟಾಗಿ ದಿವ್ಯತ್ರಯರು ಅಂತ ಕರಿತೇವೆ. ದಿವ್ಯತ್ರಯರ ಪ್ರಣಾಮ ಮಂತ್ರ. ಮೊದಲಿಗೆ ಶ್ರೀರಾಮಕೃಷ್ಣರ ಪ್ರಣಾಮ ಮಂತ್ರ. ದಯವಿಟ್ಟು ಗಟ್ಟಿಯಾಗಿ ಹೇಳಿ. ಓಂ ಶ್ರೀ ಗುರುಭ್ಯೋ ನಮಃ. स्थापकाय च धर्मस्य स्थापकाय च धर्मस्य सर्वधर्मस्वरूपिणे सर्वधर्मस्वरूपिणे अवतार वरिष्ठाय अवतार वरिष्ठाय रामकृष्णाय ते नमः. ಶ್ರೀರಾಮಕೃಷ್ಣರ ಪ್ರಣಾಮ ಮಂತ್ರ. ಈಗ ಶಾರದಾ ಮಾತೆಯವರದು ಗಟ್ಟಿಯಾಗಿ ಹೇಳಿ, ಭಕ್ತಿಯಿಂದ ಹೇಳುವಂಥದ್ದು ಬಹಳ ಮುಖ್ಯ. ಓಂ ಹೇಳಿ. पवित्रं चरितं यस्याः पवित्रं जीवनं तथा पवित्रता स्वरूपिण्यै पवित्रता स्वरूपिण्यै तस्यै कुर्मो नमो नमः. तस्यै कुर्मो नमो नमः. तस्मै अಲ್ಲ, तस्यै. तस्यै कुर्मो नमो नमः. तस्यै कुर्मो नमो नमः. ಓಂ. ಈಗ ಸ್ವಾಮೀಜಿಯವರದು ನಮಃ ಶ್ರೀ ಯತಿರಾಜಾಯ ನಮಃ ಶ್ರೀ ಯತಿರಾಜಾಯ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ